ಇಲ್ಲ, ಹಳ್ಳಿಗಳವರು ತುಂಬ ನೊಂದಿದ್ದಾರೆ. ಸೊ ಹಂಗಾಗಿ ಆ ನೋವಿನ ಕಥೆ ನೋಡೋಕ್ಕೆ ಹೋಗ್ತಾ ಇದ್ದಾರೆ. ಕೆಲವರು ಇಲ್ಲಿ ಸುಖವಾಗಿದ್ದಾರೆ. ಸೊ ಹಂಗಾಗಿ ಅವರೇನೋ ಮನಸ್ಸು ಮಾಡೋ ವಿಷಯದಲ್ಲಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ಬೋದು, ಅಥವಾ ಒಂದಷ್ಟು ಈ ಸಿನಿಮಾದ ಬಗ್ಗೆ ಬರ್ತಿರೋ ಚರ್ಚೆ ಮೇಲೆ ಯೋಚನೆ ಮಾಡ್ತಾ ಇರ್ಬೋದು. ನಮಗೂ ಅದೇ ವಿಷಯದ ಬಗ್ಗೆ ನಾವು ಡೈರೆಕ್ಟ್ರು ಮಾತಾಡ್ತಾನೇ ಇದ್ದೀವಿ ಯಾವಾಗಲೂ. ಇವತ್ತು ಮೈಸೂರಲ್ಲಿ ಒಬ್ಬರು ಮದನ್ ಅಂತ, ಆನೇಕಲ್ಲಲ್ಲಿ ಮದ್ದೂರಪ್ಪ ಅಂತ, ಈ ಥರ ದಾವಣಗೆರೆಯಲ್ಲಿ ಒಬ್ಬರು ಲೆಕ್ಚರರು, ಚನ್ನಪಟ್ಟಣದಲ್ಲಿ ಸಾಯಿ ಸತೀಶ್ ಅಂತ ಒಬ್ಬರು, ಈ ಥರ ದೊಡ್ಡ ದೊಡ್ಡ ಲೀಡರ್ಗಳು ಮುಂದೆ ನಿಂತು ಈ ಸಿನಿಮಾನ ಒಂದೇ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ, ಸಮಾನತೆ ಬಗ್ಗೆ ತಿಳ್ಕೊಳ್ಳಿ ಅನ್ನೋ ವಿಷಯಕ್ಕೆ ಅವ್ರು ತೊಗೊಂಡಿರೋ ಒಂದು ಚಾಲೆಂಜ್ ಆಗ್ಬೋದು, ಅಥವಾ ಅವ್ರು ತೊಗೊಂಡಿರೋ ಒಂದು ಇಂಟ್ರೆಸ್ಟ್ ಆಗ್ಬೋದು, ಅವರಿಗೆ ಎಷ್ಟು ಶ್ರದ್ಧೆ ಇದೆ ಸಂವಿಧಾನದ ಮೇಲೆ ಅನ್ನೋ ಭಕ್ತಿ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಸೊ ಹಂಗಾಗಿ ಆ ವಿಷಯದಲ್ಲಿ ನಾವು ತುಂಬ ಖುಷಿಯಾಗಿದ್ದೀವಿ. ಇಲ್ಲಿನ ಬೆಂಗಳೂರಿನವ್ರಿಗೂ ಅದೇ ಹೇಳ್ತಾ ಇರೋದು, ಇದು ನಿಮ್ಮದೇ ಮನೆಯ, ನೀವಲ್ಲದೆ ಇದ್ದರೂ ನಿಮ್ಮ ಮನೆಯವ್ರು ಯಾರೋ ಒಬ್ಬರು ಬಡವರಿದ್ದರು, ಅವರ ಕತೆ ಮರಿದಿರ ನೋಡಿ ಅಂತ. ಏನಾಗುತ್ತೆ, ಪ್ರತಿ ಸರಿನೂ ಪರ ವಿರೋಧ ಇರಲೇಬೇಕು, ಯಾವಾಗಲೂ ಅದ್ರ ಮಧ್ಯೆನೇ ಹೋರಾಡಬೇಕು. ಹಂಗಾಗಿ ನಮಗೂ ಅದೊಂಥರ ಎಲ್ಲ ನೋಡ್ತಿರ್ತೀವಿ, ನಗ್ತಿರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ನಾವು ಅವತ್ತು ನಮ್ಮದೆಲ್ಲ ಒಂದೇ ಅಜೆಂಡಾ, ಕೆಲಸ ಮಾಡೋದಷ್ಟೇ, ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಯಾವಾಗಲೂ. ಹೌದು 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 ಉಮಾಶ್ರೀ ಅಮ್ಮನಿಗೆ ಮಾನ್ಯ ಸಭಾಪತಿಗಳಲ್ಲಿ ಯಾರಿದ್ದರು ಅವರು ಗೊತ್ತಿಲ್ಲ, ಅಲ್ಲೇ ನನಗೆ ಸಮಾನತೆ ಕಾಣಲಿಲ್ಲ. ಒಂದು ಹೆಣ್ಣಿಗೆ ಕೊಡಬೇಕಾಗಿರೋ ಗೌರವ ಅಥವಾ ಏನಿತ್ತು ಆ ಸಭಾಂಗಣದಲ್ಲಿ, ಸಂವಿಧಾನದ ಪೀಠದ ಮೇಲೆ ಕೂತು ಮಾತಾಡೋವಾಗ ಅವರು ಬಹುಶಃ ನಾನು ಅವ್ರನ್ನ ನೋಡಿಲ್ಲ. ಅವರು ತುಂಬ ಹಿರಿಯರಿದ್ದಾರೆ. ನಮಗನ್ಸಿದ್ದು ನೋಡ್ದೆ ಇಲ್ಲೇ ಸಮಾನತೆ ಇಲ್ವಲ್ಲ ಅನ್ನೋ ಬೇಜಾರಾಯಿತು. ಹಾಗಾಗಿ ಉಮಾಶ್ರೀ ಅಮ್ಮಂಗೆ ನಾನು ಸಾರಿ ಕೇಳ್ಕೊತೀನಿ. ನಮ್ಮ ಇಡೀ ತಂಡದ ಪರವಾಗಿ ನಾವೆಲ್ಲ ತುಂಬ ನೊಂದ್ಕೊಂಡ್ವಿ ಆ ವಿಷಯದಲ್ಲಿ. ಬಹುಶಃ ಮುಂದಿನ ದಿನಗಳಲ್ಲಿ ನಮಗಿನ್ನ ಹಿರಿಯರಾಗಿರೋದ್ರಿಂದ, ಅವರು ಏನು ಹೇಳ್ತಾರೆ, ಲೈಕ್ ಪೊಲಿಟಿಕಲ್ ಲೀಡರ್ ಆಗಿರೋದ್ರಿಂದ ಅವರು ಅದನ್ನು ಚೆನ್ನಾಗಿ ಮಾತಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅವತ್ತು ನನಗಂತೆ ಅನಿಸಿದ್ದು, ಅಲ್ಲೇ ಸಂವಿಧಾನದ ಸಮಾನತೆ ಇಲ್ವಲ್ಲಪ್ಪ, ಇನ್ನು ಹೆಂಗೆ ಅಲ್ಲೇ ಇಲ್ಲದೆ ಇದ್ಮೇಲೆ ಇನ್ನು ಹೊರಗಡೆ ಹೆಂಗೆ? ಇವತ್ತು ನಾವು ಹೋರಾಡ್ತಾ ಇರೋದು ಅದೇ, ಒಂದೇ ಒಂದು ಕಾರಣಕ್ಕೆ, ಸಮಾನತೆ ಅಂದರೆ ಈಕ್ವಾಲಿಟಿ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಹೊರತು ಬೇರೆ ಇನ್ನೇನೂ ಕೇಳ್ತಾ ಇಲ್ಲ ನಾವು. ಅಂದರೆ ಯಾರು ಕೇಳ್ತಾರೆ ಸಮಾನತೆ? ಬಡವರೇ ಕೇಳೋದು ಸಮಾನತೆ ಯಾವಾಗಲೂ. ಯಾಕೆಂದರೆ ದುಡ್ಡಿರೋರಿಗೆ ಇನ್ಫ್ಲೂಯೆನ್ಸ್ ಇರುತ್ತೆ, ಅವ್ರು ಏನು ಬೇಕಾದ್ರೂ ಮಾಡಿಸ್ಕೊಂಡ್ಬಿಡ್ತಾರೆ, ಯಾವುದೇ ಸರ್ಕಾರ ಬರಲಿ ಅದು ತೊಂದರೆ ಇರಲ್ಲ. ಆದರೆ ಒಬ್ಬ ಬಡವ ಶ್ರಮಿಕ, ಆ ನೊಂದಿರೋವನ ಮನಸ್ಸಿಗೆ ಒಂದು ಸಮಾನತೆ ಏನಿದೆ ಅದು ಎಲ್ಲ ಕಡೆ ಜಾರಿಯಾಗಲಿ, ಹಳ್ಳಿಗಳಲ್ಲಿ ಸಮಾನತೆ ಬರಲಿ ಅನ್ನೋ ಗೌರವಕ್ಕೆ ನಾವು ಮಾಡಿದ್ವಿ. ಇವತ್ತೆಲ್ಲ ಹಳ್ಳಿಗಳಿಂದ ಬಂದು ಸಿನಿಮಾ ನೋಡ್ತಾ ಇದ್ದಾರೆ, ಅದಕ್ಕೆ ನಾವು ಚಿರಋಣಿ ಆಗಿದ್ದೀವಿ. ಈಗಾಗಲೇ ಎಲ್ಲ ಕಡೆ ಇಡೀ ಕರ್ನಾಟಕದಾದ್ಯಂತ ಎಲ್ಲರೂ ಎಲ್ಲ ಶೋಷಿತ ವರ್ಗದವರಾಗ್ಬೋದು, ಹಿಂದುಳಿದವರಾಗ್ಬೋದು, ಯಾರೇ ಆಗಿರ್ಬೋದು, ಎಲ್ಲರೂ ಮುಂದೆ ನಿಂತು ಲೀಡರ್ಗಳು ನಾವು ಈ ಸಿನಿಮಾನ ನಮ್ಮ ಕೆಲಸ ಅಂತ ಮಾಡ್ತೀವಿ ಅಂತ ನೋಡ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರಲ್ಲ, ಅದು ತುಂಬ ದೊಡ್ಡ ಖುಷಿ ವಿಷಯ. ಮೊದಲನೇ ಅಭಿನಂದನೆ ನಾನು ನಮ್ಮ ಯೂನಿವರ್ಸಿಟಿ ಸ್ಟೂಡೆಂಟ್ಸಿಗೆ ತಿಳಿಸ್ತೀನಿ. ಯಾಕೆಂದರೆ ಯೂನಿವರ್ಸಿಟಿಯಲ್ಲಿ ನಡೆಯುವಂಥದ್ದೇ ಯಾವಾಗಲೂ ಕ್ರಾಂತಿಕಾರಿ ಕೆಲಸ ಅಲ್ಲಿ. ಸೊ ಹಂಗಾಗಿ ಮತ್ತೊಂದು ಸತಿ ನಾನು ಎಲ್ಲೇ ಸಿಕ್ಕಿದ್ರು ಇಡೀ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ನನ್ನ ಶರಣವನ್ನು ತಿಳಿಸ್ತೀನಿ ಯಾವಾಗಲೂ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.